ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನು. ಎಲ್ಲರನ್ನು ಸೋಷಿಯಲ್ ಮೀಡಿಯಾ ಅಂತ ಹೇಳಿ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀರಾ. ಅದೇ ನಿಟ್ಟಿನಲ್ಲಿ ನಾವು ಸಮೇತ ನಿಮ್ಮ ಜೊತೆನಲ್ಲಿ ಫಾಸ್ಟಾಗಿ ಬರ್ತಾ ಇದ್ದೀವಿ ಕೂಡ. ಎಲ್ಲರೂ ಕೇಳ್ತಾ ಇದ್ರಿ, ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ವಾ, ಫೇಸ್ಬುಕ್ ಇಲ್ವಾ, ವಾಟ್ಸಪ್ ಇಲ್ವಾ ಅಂತ ಹೇಳಿ. ಸೊ ನಾವು ಅದೇ ನಿಟ್ಟಿನಲ್ಲಿ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ನಿಮ್ಮ ಜೊತೆನಲ್ಲೇ ಬರ್ತಾ ಇದ್ವಿ. ಜೊತೆನಲ್ಲಿ ಈಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಈ ಇನ್ಸ್ಟಾಗ್ರಾಮಿಂದ ನನ್ನ ಗ್ರಾಹಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಒಂದೊಂದು ಮೆಸೇಜ್ಗಳು ಹೋಗ್ತಾ ಇತ್ತು. ಏನಪ್ಪಾ ಅದು ಮೆಸೇಜ್ ಅಂತ ಹೇಳಿದ್ರೆ, ಹಾಯ್ ಹಲೋ ಚೆನ್ನಾಗಿದ್ದೀರಾ, ಮತ್ತು ಎಷ್ಟು ದಿನ ಆಯಿತು ಸಿಕ್ಕಿ, ಯಾವಾಗ ಸಿಗ್ತೀರಾ, ಈ ಥರ ಎಲ್ಲ ಮೆಸೇಜ್ ಮಾಡ್ತಾ ನೆಕ್ಸ್ಟು ನಿಮ್ಮದು ಬ್ಯಾಲೆನ್ಸ್ ಇದೆ ಅಮೌಂಟು, ಅದನ್ನು ಹಾಕಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಅಡ್ವಾನ್ಸ್ ಅಮೌಂಟ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರು. ಸ್ನೇಹಿತರ ಹತ್ರ ಒಂದಷ್ಟು ಸಾಲ ಬೇಕಾಗಿತ್ತು ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದಾದ್ಮೇಲೆ ಅವ್ರು ಏನಾರ ರೆಸ್ಪಾನ್ಸ್ ಮಾಡಿದ್ರೆ ಯಾವ ನಂಬರ್ಗೆ ಹಾಕಬೇಕು ಅಂತ ಹೇಳಿ ಅವ್ರೇನಾರು ರೆಸ್ಪಾನ್ಸ್ ಮಾಡ್ತು ಅಂತ ಹೇಳಿದ್ರೆ, ಅವ್ರಿಗೆ ಈ ನಂಬರ್ಗೆ ಬೇಡ, ಎಮರ್ಜೆನ್ಸಿ ಇದೆ, ಬೇರೆ ನಂಬರ್ ಕೊಡ್ತೀನಿ ಅಂತ ಹೇಳಿ ಎಷ್ಟೊಂದು ಮೆಸೇಜ್ಗಳು ಬರ್ತಾ ಇತ್ತು. ಇದು ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ತಕ್ಷಣ ನಾನು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾಗ, ನಾನು ಫಸ್ಟ್ ಅನಿಸಿದ್ದು ನನಗೆ ನನ್ನ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ. ಸೊ ನಾನು ನನ್ನ ಮನಸ್ಸಿಗೆ ಅನಿಸ್ತಂತೆ ನನ್ನ ಅಕೌಂಟ್ನ ನಾನು ಫಸ್ಟು ಡಿಲೀಟ್ ಮಾಡಿದೆ. ತದನಂತರ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ನನ್ನ ಗ್ರಾಹಕರಿಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲನೂ ನಾನು ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡಿದೆ. ನಾನು ಏನಂತ ಹೇಳಿದ್ರೆ, ನನ್ನ ಅಕೌಂಟು ಹ್ಯಾಕ್ ಆಗಿದೆ, ದಯವಿಟ್ಟು ಯಾವುದೇ ರೀತಿ ವ್ಯವಹಾರ ಏನಾರು ಇತ್ತು ಅಂದರೆ ನನ್ನ ಅಡ್ವಾನ್ಸ್ ಕೊಡೋದಾಗಿರ್ಬೋದು, ಇಲ್ಲ ಬುಕ್ಕಿಂಗ್ದಲ್ಲಿ ಅಡ್ವಾನ್ಸ್ ಕೊಡೋದಾಗಿರ್ಬೋದು, ಅಥವಾ ನನ್ನ ಹತ್ರ ಬ್ಯಾಲೆನ್ಸ್ ಏನಾರು ಕೊಡೋದಾಗಿರ್ಬೋದು, ಅಥವಾ ಏನಾದ್ರು ನನಗೇನಾದ್ರು ವ್ಯವಹಾರ ಹೆಚ್ಚಿನ ರೀತಿ ವ್ಯವಹಾರ ಏನಾರು ಇದ್ದರೆ ದಯವಿಟ್ಟು ನೇರವಾಗಿ ನನ್ನ ಹತ್ರ ವ್ಯವಹಾರ ಮಾಡಿ, ಯಾವುದೇ ರೀತಿ ನನ್ನ ಮೆಸೇಜ್ಗೆ ಪ್ರತಿಕ್ರಿಯೆ ನೀಡಬೇಡಿ ಅಂತ ಹೇಳಿ ನನ್ನ ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡಿದ್ದೆ. ಆದ್ರೂ ಸಮೇತ ಏನೋ ಒಂದು ಭಯದಿಂದಾಗೆ ಮತ್ತೆ ನಾನು ನನ್ನ ಕ್ಲೈಂಟ್ಗೆ ನೇರವಾಗಿ ವಿಚಾರ ತಿಳಿಸೋದ್ರ ನಿಟ್ಟಿನಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನೇ ವ್ಯವಹಾರ ಇತ್ತು ಅಂತ ಹೇಳಿದ್ರೆ, ದಯವಿಟ್ಟು ನೀವೇನೇ ನಮ್ಮ ಸ್ಟುಡಿಯೋಗೆ ಬಂದು ನೇರವಾಗಿ ನಮ್ಮ ಜೊತೆ ಮಾತುಕತೆ ಮಾಡ್ಕೊಂಡು ವ್ಯವಹಾರ ಮಾಡ್ಕೋಬೇಕು. ಯಾವುದೇ ರೀತಿ ಮೆಸೇಜ್ಗೆ ಪ್ರತಿಕ್ರಿಯೆ ನೀಡಬೇಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.